ಓಕೆ, ಸಿಂಬಯೋಸಿಸ್ ಸಹಜೀವನ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ. ನೆಕ್ಸ್ಟ್ ಪ್ಯಾರಾ ನೋಡಿ. ಇನ್ ಆರ್ಗಾನಿಸಮ್ called lichens, a chlorophyll containing partner which is an algae and fungus live together. ಅಂದ್ರೆ ಲೈಕಿನ್ಸ್ ಕಲ್ಲು ಹೂಗಳು ಅಂತೇಳಿ ಕರೀತಾರೆ ಇದನ್ನ. ಲೈಕಿನ್ಸ್ ಅಂದ್ರೆ ಏನು ಹೇಳಿ? ಕಲ್ಲು ಹೂಗಳು ಅಂತೇಳಿ. ಇದು ಸಾಮಾನ್ಯವಾಗಿ ಮರದ ದಿಮ್ಮಿಗಳಲ್ಲಿ ಮೇಲೆ ಕಂಡು ಬರುತ್ತೆ. ಇಂತಹ ಜೀವಿಗಳಲ್ಲಿ ಕ್ಲೋರೋಫಿಲ್ ಕಂಟೈನಿಂಗ್ ಪಾರ್ಟ್ನರ್ ಅಂದ್ರೆ ಪತ್ರಹರಿತನ ಹೊಂದಿರ್ತಕ್ಕಂತಹ ಆಲ್ಗೆ, ಯಾವ್ದ್ರಲ್ಲಿ ಪತ್ರಹರಿತ ಇರುತ್ತೆ? ಆಲ್ಗೆಲಿರುತ್ತೆ. ಅಂಡ್ ಫಂಗಸ್ ಲೀವ್ ಟುಗೆದರ್, ಶಿಲೀಂಧ್ರ ಮತ್ತೆ ಪತ್ರಹರಿತನ ಹೊಂದಿರ್ತಕ್ಕಂತಹ ಶೈವಲ ಎರಡೂ ಸಹ ಈ ಆರ್ಗಾನಿಸಮ್ಸ್ ಜೊತೆ, ಲೈಕಿನ್ಸ್ ಕಲ್ಲು ಹೂಗಳ ಜೊತೆ ಇರುತ್ತಂತೆ. ದ ಫಂಗಸ್ ಪ್ರೊವೈಡ್ ಶೆಲ್ಟರ್. ಆಲ್ರೆಡಿ ಸಿಂಬಯೋಸಿಸ್ ಸಹಜೀವನದಲ್ಲಿ ನೋಡಿರ್ತೀರ ಹೇಗೆ ಒಂದಕ್ಕೊಂದು ಪೋಷಣೆಯನ್ನ ಮಾಡ್ಕೊಳ್ಳುತ್ತೆ ಅಂತೇಳಿ. ಇಲ್ಲಿ ಹೇಗೆ ಮಾಡ್ಕೊಳ್ಳುತ್ತೆ? ಕಲ್ಲು ಹೂಗಳಲ್ಲಿ, ಲೈಕಿನ್ಸ್ ಅಲ್ಲಿ ದ ಫಂಗಸ್ ಏನ್ ಮಾಡುತ್ತೆ? ಫಂಗಸ್ ಮತ್ತೆ ಆಲ್ಗೆ ಅಲ್ವಾ ಇಲ್ಲಿ ಜೊತೆಲಿ ಇರೋದು, ಒಟ್ಟಿಗೆ ವಾಸಿಸ್ತಿರೋದು. ದ ಫಂಗಸ್ ಪ್ರೊವೈಡ್ಸ್ ಶೆಲ್ಟರ್, ಆಶ್ರಯ, ಅದಕ್ಕೆ ಜಾಗ ಕೊಡುತ್ತೆ, ಮತ್ತೆ ವಾಟರ್ನ ಕೊಡುತ್ತೆ ಅಂಡ್ ಮಿನರಲ್ಸ್. ಫಂಗಸ್ ಅಂದ್ರೆ ಏನ್ ಹೇಳಿ? ಶಿಲೀಂಧ್ರಗಳು ಆಲ್ಗೆಗೆ ಏನ್ ಕೊಡುತ್ತೆ? ಆಶ್ರಯ ಕೊಟ್ಟು, ಜಾಗ ಕೊಟ್ಟು, ನೀರು ಮತ್ತೆ ಮಿನರಲ್ಸ್, ಖನಿಜ, ಈ ಎರಡನ್ನ ಕೊಡುತ್ತೆ. ಅರ್ಥ ಆಯ್ತಾ? ಯಾವುದಕ್ಕೆ? ಆಲ್ಗೆಗೆ, ಟು ದ ಆಲ್ಗೆ. ಅಂಡ್ ಇನ್ ರಿಟರ್ನ್ ಮಾಡ್ಬೇಕಲ್ಲ, ಇನ್ ರಿಟರ್ನ್ ದ ಆಲ್ಗೆ ಏನ್ ಕೊಡುತ್ತೆ? ಆಲ್ಗೆ ಪ್ರಿಪೇರ್ಸ್ ಅಂಡ್ ಪ್ರೊವೈಡ್ ಫುಡ್. ಆಲ್ಗೆ ಅಂದ್ರೆ ಹಸಿರಾಗಿರುತ್ತಲ್ವಾ, ಹಸಿರು ಆಲ್ಗೆ ತಾನೆ, ಪಾಚಿ, ಅದು ಆಹಾರ ತಯಾರು ಮಾಡುತ್ತಲ್ಲ. ಸೊ ಅದು ತಯಾರು ಮಾಡಿದಂತ ಆಹಾರವನ್ನ, ಫುಡ್ನ ಏನ್ ಮಾಡುತ್ತೆ? ಟು ದ ಫಂಗಸ್. ಅರ್ಥ ಆಯ್ತಾ? ಈ ಸಿಂಬಯೋಸಿಸ್ಗೆ ಇನ್ನೊಂದು ಎಕ್ಸಾಂಪಲ್ ಲೈಕಿನ್ಸ್, ಕಲ್ಲು ಹೂಗಳು. ಅರ್ಥ ಆಗ್ತಿದ್ಯಾ? ಕಲ್ಲು ಹೂಗಳ ಜೊತೆ ಏನು ವಾಸಿಸುತ್ತೆ? ಆಲ್ಗೆ ಮತ್ತೆ ಫಂಗಸ್ ವಾಸಿಸುತ್ತೆ. ಅವೆರಡು ಏನನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ? ದ ಫಂಗಸ್ ಪ್ರೊವೈಡ್ ಶೆಲ್ಟರ್, ವಾಟರ್ ಅಂಡ್ ಮಿನರಲ್ಸ್ ಟು ದ ಆಲ್ಗೆ. ಇನ್ ರಿಟರ್ನ್ ದ ಆಲ್ಗೆ ಪ್ರಿಪೇರ್ಸ್ ಅಂಡ್ ಪ್ರೊವೈಡ್ಸ್ ಫುಡ್ ಟು ದ ಫಂಗಸ್. ಅರ್ಥ ಆಯ್ತಾ? ಫಂಗಸ್ ಶಿಲೀಂಧ್ರ ಜಾಗ ಕೊಟ್ಟು ನೀರು ಮತ್ತೆ ಖನಿಜವನ್ನ ಕೊಡುತ್ತೆ ಆಲ್ಗೆಗೆ. ಅದೇ ರೀತಿ ಆಲ್ಗೆ, ಪಾಚಿ, ಶೈವಲಗಳು ತಾನು ಆಹಾರವನ್ನ ತಯಾರು ಮಾಡಿ ಅದನ್ನ ಶಿಲೀಂಧ್ರಕ್ಕೆ, ಫಂಗಸ್ಗೆ ಕೊಡುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ 1.5 ನೋಡಿ. ಹೌ ನ್ಯೂಟ್ರಿಯೆಂಟ್ಸ್ ಆರ್ ರೀಪ್ಲೆನಿಶ್ಡ್ ಇನ್ ದ ಸಾಯಿಲ್. ಅಂದ್ರೆ ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆ ಒದಗಿಸುತ್ತೆ ಅಂತ. ಅಂದ್ರೆ ನ್ಯೂಟ್ರಿಯೆಂಟ್ಸ್ಗಳು ಮಣ್ಣಿಗೆ ಹೇಗೆ ಮತ್ತೆ ಹೋಗುತ್ತೆ, ಪೋಷಕಾಂಶವನ್ನ ಹೇಗೆ ಪಡ್ಕೊಳ್ಳುತ್ತೆ ಮಣ್ಣು ಅಂತ. ಈಗ ಮಣ್ಣಲ್ಲಿ ಯಾವಾಗ್ಲೂ ಏನು ಫಲವತ್ತಾಗಿರಲ್ಲ, ಮಣ್ಣಿನಲ್ಲಿ ಯಾವಾಗ್ಲೂ ಪೋಷಕಾಂಶಗಳಿರಲ್ಲ. ನಾವು ಎಷ್ಟೊಂದು ಬೆಳೆಗಳನ್ನ ಬೆಳೀತಾ ಇರ್ತೀವಿ, ಅದೆಲ್ಲ ಹೀರ್ಕೊಳ್ಳುತ್ತೆ, ಅದೆಲ್ಲ ಖಾಲಿ ಆಗ್ತಾ ಇರುತ್ತೆ. ಮತ್ತೆ ಹೇಗೆ ಪಡ್ಕೊಳ್ಳುತ್ತೆ ಮಣ್ಣು ಪೋಷಕಾಂಶವನ್ನ, ನ್ಯೂಟ್ರಿಯೆಂಟ್ಸ್ನ? ಯಾವ ಮೂಲಕ ಅಂತ. ಓಕೆ, ಸಿ, have you seen farmers spreading manure or fertilizers in the fields? ಅರ್ಥ ಆಯ್ತಾ? ಈಗ ನೋಡ್ತಿರ್ತೀರ ಅಲ್ವಾ, ರೈತರು ಮಣ್ಣಿಗೆ ಅವಾಗವಾಗ ಫರ್ಟಿಲೈಸರ್ಸ್ ಅಂದ್ರೆ ಏನೇಳಿ? ರಸಗೊಬ್ಬರಗಳು ಅಂತೇಳಿ, ಮೆನ್ಯೂರ್, ಗೊಬ್ಬರವನ್ನ ಹಾಕ್ತಿರ್ತಾರೆ ಮಣ್ಣಿಗೆ, ಫೀಲ್ಡ್ ಅಲ್ಲಿ ಅಲ್ವಾ, ಜಮೀನ್ಗಳಲ್ಲಿ ನೋಡಿರ್ತೀರ ಅಲ್ವಾ. ಆರ್ ಗಾರ್ಡನರ್ಸ್ ಯೂಸಿಂಗ್ ದಮ್ ಇನ್ ಲಾನ್ಸ್ ಆರ್ ಇನ್ ಪಾಟ್ಸ್. ಅದೇ ರೀತಿ ಮನೆ ಮುಂದೆ ದೊಡ್ಡ ದೊಡ್ಡ ಗಾರ್ಡನ್ಗಳಿದ್ರೆ ಪಾಟ್, ಹೂವಿನ ಕುಂಡಗಳಿಗೆ, ಅಥವಾ ಪಾತಿ ಮಾಡಿ ಗಿಡದ ಸುತ್ತ, ತೆಂಗಿನ ಮರದ ಸುತ್ತನೋ ದೊಡ್ಡ ದೊಡ್ಡ ಮಣ್ಣೆಲ್ಲ ತೆಗೆದು ಅದಕ್ಕೆ ಗೊಬ್ಬರ ಹಾಕೋದು, ಉಪ್ಪು ಹಾಕೋದು, ನೀರು, ದೊಡ್ಡ ಗುಳಿಗಳನ್ನ ಮಾಡೋದು ನೋಡಿರ್ತೀರ. ಡು ಯು ನೋ ವೈ ದಿಸ್ ಈಸ್ ಡನ್? ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಹೇಳಿ. ಮೇಲೆ ಇದೇ ಕ್ವಶನ್ ಕೇಳಿದೀವಲ್ಲ, ಮಣ್ಣಿಗೆ ಹೇಗೆ ಪೋಷಕಾಂಶಗಳು ರಿಟರ್ನ್ ಆಗುತ್ತೆ ಅಂತೇಳಿ. ಬೇಕಲ್ಲ ಮಣ್ಣಿಗೆ ಅವಾಗವಾಗ ಪೋಷಕಾಂಶಗಳನ್ನ ನೀಡಬೇಕು. ಮಣ್ಣಿನಲ್ಲಿರೋ ಪೋಷಕಾಂಶಗಳು ಖಾಲಿ ಆದಾಗೆ ಅದಕ್ಕೆ ಮತ್ತೆ ಮತ್ತೆ ಪೋಷಕಾಂಶಗಳನ್ನ ಕೊಡಬೇಕು. ಯು ಲರ್ನ್ ದಟ್ ಪ್ಲಾಂಟ್ಸ್ ಅಬ್ಸರ್ವ್ ಮಿನರಲ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್. ಸಿ, ಈಗ ತಾನೇ ಹೇಳ್ದೆ, ಏನು? ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಮತ್ತೆ ಖನಿಜಗಳನ್ನ ಯಾವ್ದು ಅಬ್ಸರ್ವ್ ಮಾಡ್ಕೊಳುತ್ತೆ? ಪ್ಲಾಂಟ್ಸ್, ಸಸ್ಯಗಳು ಹೀರ್ಕೊಳ್ಳುತ್ತೆ. ಆಯ್ತಾ?
ಸೊ ದೇರ್ ಅಮೌಂಟ್ಸ್ ಇನ್ ದ ಸಾಯಿಲ್ ಕೀಪ್ ಆನ್ ಡಿಕ್ಲೈನಿಂಗ್. ಸೊ ಮಣ್ಣಿನ ಫಲವತ್ತತೆ ಏನಾಗ್ತಾ ಇರುತ್ತೆ, ದಿನೇ ದಿನ ಕಡಿಮೆ ಆಗ್ತಾ ಇರುತ್ತೆ, ಕುಸಿತಾ ಇರುತ್ತೆ. ನಾವು ಬೆಳೆಗಳನ್ನ ಬೆಳಿತಾನೆ ಇರ್ತೀವಲ್ಲ, ಆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಸಸ್ಯಗಳು ಹೀರ್ಕೊಂಡು ಕಡಿಮೆ ಆಗ್ತಾ ಇರುತ್ತೆ, ಇಳಿಮುಖ ಆಗುತ್ತೆ. ಫರ್ಟಿಲೈಸರ್ಸ್ ಆ್ಯಂಡ್ ಮ್ಯಾನ್ಯೂರ್ಸ್ ಕಂಟೈನಿಂಗ್ ನ್ಯೂಟ್ರಿಯೆಂಟ್ಸ್ ಸಚ್ ಆಸ್ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಎಕ್ಸೆಟ್ರಾ. ಸೊ ಅದಕ್ಕೆ ಫರ್ಟಿಲೈಸರ್ಸಲ್ಲಿ ಏನಿರುತ್ತೆ ಅಂದರೆ ರಸಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನೈಟ್ರೋಜನ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನೈಟ್ರೋಜನ್ NPK ಗೊಬ್ಬರ ಕೇಳಿರ್ತೀರಲ್ಲ. N ಅಂದರೆ ನೈಟ್ರೋಜನ್, P ಅಂದರೆ ಪೊಟ್ಯಾಷಿಯಂ ಅಥವಾ ಫಾಸ್ಫರಸ್, K ಅಂದರೆ ಪೊಟ್ಯಾಷಿಯಂ. N ಅಂದರೆ ನೈಟ್ರೋಜನ್, P ಅಂದರೆ ಫಾಸ್ಫರಸ್. ಓಕೆನಾ. ಪೊಟ್ಯಾಷಿಯಮ್ದು ಕೆಮಿಕಲ್ ಸಿಂಬಲ್ ಬಂದು K, ಆದರೆ ಸ್ಟಾರ್ಟಿಂಗ್ ಫ್ರಮ್ P. ಓಕೆನಾ. ಬಟ್ ಇದ್ರದ್ದು NPK ಗೊಬ್ಬರ ಅಂತ ಕೇಳಿರ್ತೀರಾ. ಇದನ್ನ ರೈತರು ಮಣ್ಣಿಗೆ ಹಾಕ್ತಾರೆ ರಸಗೊಬ್ಬರಗಳ ರೂಪ. ದೀಸ್ ನ್ಯೂಟ್ರಿಯೆಂಟ್ಸ್ ನೀಡೆಡ್ ಟು ಬಿ ಆಡೆಡ್ ಫ್ರಮ್ ಟೈಮ್ ಟು ಟೈಮ್ ಎನ್ರಿಚ್ ದ ಸಾಯಿಲ್. ಇದನ್ನ ರೈತರು ಏನ್ ಮಾಡ್ತಾರೆ, ಟೈಮ್ಗೆ ಕಾಲಕ್ಕೆ ತಕ್ಕ ಹಾಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಲಿ ಅಂತೇಳಿ ಈ ರಸಗೊಬ್ಬರಗಳನ್ನ ಮಣ್ಣಿಗೆ ಹಾಕ್ತಾರೆ. ವಿ ಕ್ಯಾನ್ ಗ್ರೋ ಪ್ಲಾಂಟ್ಸ್ ಅಂಡ್ ಕೀಪ್ ದೆಮ್ ಹೆಲ್ತಿ ಇಫ್ ವಿ ಕ್ಯಾನ್ ಫುಲ್ಫಿಲ್ ದ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ಸ್ ಆಫ್ ದ ಪ್ಲಾಂಟ್ಸ್. ಈ ರೀತಿ ರಸಗೊಬ್ಬರಗಳನ್ನ ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿ ಬೆಳೀತಕ್ಕಂತಹ ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಕರೆಕ್ಟಾಗಿ ಸಿಗುತ್ತೆ. ಆ ಸಸ್ಯಗಳು ಸಹ ಹೆಲ್ತಿಯಾಗೋದಕ್ಕೆ ಸಹಾಯ ಆಗುತ್ತೆ. ಯೂಶುವಲಿ ಕ್ರಾಪ್ ಪ್ಲಾಂಟ್ಸ್ ಅಬ್ಸರ್ವ್ ಎ ಲಾಟ್ ಆಫ್ ನೈಟ್ರೋಜನ್. ಈ ಕ್ರಾಪ್ ಪ್ಲಾಂಟ್ಸ್ ಅಂದರೆ ಬೆಳೆಗಳನ್ನ ಬೆಳೀತಾರಲ್ಲ, ಕಾಳುಗಳದ್ದು ಗಿಡಗಳಾಗ್ತಾರಲ್ಲ, ಹೆಸರು ಕಾಳು ಬೆಳೆಯುವಂಥದ್ದು, ಬೇಳೆ ಕಾಳುಗಳ ಬೆಳೆಯುವಂತಹ ಗಿಡಗಳು. ಈ ಥರದ ಪ್ಲಾಂಟ್ಸ್ಗಳು ನೈಟ್ರೋಜನ್ ಮಾಡ್ಕೊಳ್ಳುತ್ತೆ, ನೈಟ್ರೋಜನ್ ಅನ್ನ ತುಂಬಾ ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ. ಗೊತ್ತಾಗ್ತಿದ್ಯಾ. ಆ್ಯಂಡ್ ದ ಸಾಯಿಲ್ ಬಿಕಮ್ ಡಿಫಿಷಿಯನ್ಸ್ ಇನ್ ನೈಟ್ರೋಜನ್. ಈ ಮರಗಳು ಅಥವಾ ಸೊಪ್ಪು ತರಕಾರಿ ಅವುಗಳಿಗಿಂತ ಈ ಕಾಳುಗಳು ಬೇಳೆಗಳು ಆಗುತ್ತಲ್ಲ, ಅಂಥ ಕಾಳಿನ ಗಿಡಗಳು ಹಾಕಿದ್ರೆ ಮಣ್ಣಿನಲ್ಲಿರ್ತಕ್ಕಂತಹ ನೈಟ್ರೋಜನ್ ಬೇಗ ಹೀರ್ಕೊಂಡ್ಬಿಡುತ್ತಂತೆ. ಆವಾಗ ಮಣ್ಣಿನಲ್ಲಿ ಏನು ಕೊರತೆ ಆಗುತ್ತಂತೆ, ಸಾಯಿಲ್ ಬಿಕಮ್ ಡಿಫಿಷಿಯಂಟ್ ಇನ್ ನೈಟ್ರೋಜನ್ನ ಕೊರತೆ ಆಗುತ್ತಂತೆ. ಅರ್ಥ ಆಗ್ತಿದ್ಯಾ. ಅದರಲ್ಲಿ ಮಣ್ಣಿನಲ್ಲಿ. ಯು ಲರ್ನ್ ದಟ್ ದೋ ನೈಟ್ರೋಜನ್ ಗ್ಯಾಸ್ ಇಸ್ ಅವೈಲಬಲ್ ಇನ್ ಪ್ಲೆಂಟಿ ಇನ್ ದ ಏರ್. ಇದನ್ನು ಓದಿದ್ದೀರ ಲಾಸ್ಟ್ ಕ್ಲಾಸಲ್ಲಿ. ವಾತಾವರಣದಲ್ಲಿ ತುಂಬ ಹೆಚ್ಚು ಇರ್ತಕ್ಕಂಥ ಅನಿಲ ಯಾವುದೇಳಿ, ನೈಟ್ರೋಜನ್. ದ ಅಬಂಡೆಂಟ್ ಗ್ಯಾಸ್ ಇನ್ ದ ಎನ್ವಿರಾನ್ಮೆಂಟ್. ವಾತಾವರಣದಲ್ಲಿ ತುಂಬ ಹೆಚ್ಚಿಗೆ ಇರುವಂಥ ಗ್ಯಾಸು ನೈಟ್ರೋಜನ್ನೇ. Plants cannot use it in manner they can use carbon dioxide. ಆದರೆ ಸಸ್ಯಗಳು ಈ ವಾತಾವರಣದಲ್ಲಿರ್ತಕ್ಕಂತಹ ಈ ನೈಟ್ರೋಜನ್ನ, ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತಲ್ಲ ಆಹಾರ ತಯಾರು ಮಾಡ್ಬೇಕಾರೆ ಫೋಟೋಸಿಂಥಸಿಸ್ ಟೈಮಲ್ಲಿ, ಆ ಥರ ಹೀರ್ಕೊಳ್ಳೋಕ್ಕಾಗಲ್ವಂತೆ. ಅರ್ಥ ಆಯ್ತಾ. ಅಂದರೆ ಅದು ಆ ರೂಪದಲ್ಲಿ ಇರಲ್ಲ, ಆ ಫಾರ್ಮಲ್ಲಿ. ಅದಕ್ಕೆ ಏನಾಗುತ್ತೆ, ದೇ ನೀಡೆಡ್ ನೈಟ್ರೋಜನ್ ಇನ್ ಎ ಸಾಲ್ಯುಬಲ್ ಫಾರ್ಮ್. ಅದು ಇನ್ಸಾಲ್ಯುಬಲ್ ಫಾರ್ಮಲ್ಲಿ ಇರುತ್ತೆ. ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ನು ಸಾಲ್ಯುಬಲ್ ಫಾರ್ಮಲ್ಲಿ ಇರಲ್ಲ. ಅದಕ್ಕೆ ಸಸ್ಯಗಳು ನೈಟ್ರೋಜನನ್ನು ಹೀರ್ಕೋಬೇಕು ಅಂದರೆ ಸಾಲ್ಯುಬಲ್ ಫಾರ್ಮಲ್ಲಿ ಬೇಕಂತೆ. ಹಾಗಾದರೆ ಅದನ್ನು ಮಾಡೋದು ಯಾವುದು, ಇದನ್ನು ಸಹ ಲಾಸ್ಟ್ ಕ್ಲಾಸಲ್ಲಿ ಓದಿದ್ದೀರಾ. ಹೆನ್ಸ್ ದ ಅಡಿಷನ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂರ್ಸ್ ಎನ್ರಿಚ್ ದ ಸಾಯಿಲ್. ಅದನ್ನು ಸಾಲ್ಯುಬಲ್ ಫಾರ್ಮ್ ಮಾಡಬೇಕು, ಆವಾಗ ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಹಾಗಾದರೆ ಅದನ್ನು ಮಾಡೋದು ಯಾವ್ದು ಹೇಳಿ, ದ ಬ್ಯಾಕ್ಟೀರಿಯಂ ಕಾಲ್ಡ್ ರೈಸೋಬಿಯಂ. ಯಾವುದು, ಬ್ಯಾಕ್ಟೀರಿಯಾ. ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಅದು ಕರಗಬಲ್ಲ ನೈಟ್ರೋಜನ್ ಆಗಿ ವಾತಾವರಣದ ನೈಟ್ರೋಜನ್ ಅನ್ನ ಪರಿವರ್ತಿಸುತ್ತೆ ಅಂತೇಳಿ ಓದಿದ್ದೀರಾ. ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ನ, ಇನ್ಸಾಲ್ಯುಬಲ್ ನೈಟ್ರೋಜನ್ನ ಸಾಲ್ಯುಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಇದು ಬ್ಯಾಕ್ಟೀರಿಯಾ ನೇಮ್. ಅರ್ಥ ಆಗ್ತಿದ್ಯಾ. ಬ್ಯಾಕ್ಟೀರಿಯಾ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ. ಯಾವುದದು ಕರಗಬಲ್ಲ ನೈಟ್ರೋಜನ್ ಆಗಿ ಪರಿವರ್ತಿಸುವಂತಹ ಬ್ಯಾಕ್ಟೀರಿಯಾದ ಹೆಸರೇನು ಹೇಳಿ, ರೈಸೋಬಿಯಂ. ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ನೈಟ್ರೋಜನನ್ನು ಮಣ್ಣಿನಲ್ಲಿ ಸಸ್ಯಗಳು ಸುಲಭವಾಗಿ ಹೀರ್ಕೊಳ್ಳುವಂತೆ ಮಾಡುತ್ತೆ. ಕ್ಯಾನ್ ಟೇಕ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಎ ಯೂಸಬಲ್ ಫಾರ್ಮ್. ಕೊಟ್ಟಿದ್ದಾರೆ ನೋಡಿ.
ಇದು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೀರ್ಕೊಂಡು ಸಸ್ಯಗಳಿಗೆ ಸಹಾಯವಾಗುವಂತಹ ಯೂಸಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ರೈಸೋಬಿಯಂ ಕೆನಾಟ್ ಮೇಕ್ ಇಟ್ಸ್ ಓನ್ ಫುಡ್. ಇದಕ್ಕೊಂದು ಫಾಲ್ಟ್ ಇದೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಆಹಾರವನ್ನು ತಯಾರು ಮಾಡ್ಕೊಳ್ಳಲ್ವಂತೆ, ಅದು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಸೊ ಇಟ್ ಆಫ್ಟನ್ ಲೀವ್ಸ್ ಇನ್ ದ ರೂಟ್ಸ್ ಆಫ್ ಗ್ರಾಮ್ಸ್, ಪೀಸ್, ಮೂಂಗ್, ಬೀನ್ಸ್. ಅದಕ್ಕೆ ಈ ಬ್ಯಾಕ್ಟೀರಿಯಾ, ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿ ವಾಸಿಸುತ್ತೆ? ಈ ಬೇಳೆಕಾಳುಗಳು, ಬೇಳೆ ಗಿಡಗಳಲ್ಲಿ, ತೊಗರಿ ಬೇಳೆನೋ, ಕಡಲೆ ಅವರೆ ಬೇಳೆನೋ, ಅಥವಾ ಬಟಾಣಿ ಗಿಡಗಳಲ್ಲಿ, ಅಥವಾ ಹೆಸರು ಕಾಳು ಗಿಡಗಳಲ್ಲಿ, ಬೀನ್ಸ್ ಗಿಡಗಳ ಬೇರುಗಳಲ್ಲಿ ವಾಸಿಸುತ್ತಂತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ದೆ ಲೀವ್ಸ್ ಇನ್ ದ ರೂಟ್ಸ್ ಆಫ್ ಯಾವ್ಯಾವ ಪ್ಲಾಂಟ್ಸ್ಗಳಲ್ಲಿ ಈ ರೀತಿ ದ್ವಿದಳ ಸಸ್ಯಗಳು, ದ್ವಿದಳ ಧಾನ್ಯಗಳನ್ನ ಏನೇನು ಬೆಳಿತೀವಿ, ದ್ವಿದಳ ಧಾನ್ಯಗಳು ಅಂದರೆ ಬೇಳೆ ಆಗುವಂತಹ ಕಾಳುಗಳು, ಅಂತಹ ಗಿಡಗಳ ಬೇರುಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ, ವಾಸಿಸುತ್ತೆ. ಆ್ಯಂಡ್ ಅದರ್ ಲೆಗ್ಯೂಮ್ಸ್ ಆ್ಯಂಡ್ ಪ್ರೊವೈಡ್ಸ್ ದೆಮ್ ವಿತ್ ನೈಟ್ರೋಜನ್. ವಾಸಿಸುತ್ತೆ. ಆ ಸಸ್ಯಗಳಿಗೆ ಇದೇನು ಮಾಡುತ್ತೆ? ನೈಟ್ರೋಜನನ್ನು ಒದಗಿಸುತ್ತೆ. ಅರ್ಥ ಆಯ್ತಾ? ದ್ವಿದಳ ಸಸ್ಯಗಳಿಗೆ ಬೇಕಾದಂತಹ ನೈಟ್ರೋಜನ್ನ ಯಾವುದು ಒದಗಿಸುತ್ತೆ? ರೈಸೋಬಿಯಂ ಬ್ಯಾಕ್ಟೀರಿಯಾ ಒದಗಿಸುತ್ತೆ. ಎಲ್ಲಿರುತ್ತೆ ಅದು? ಆ ಗಿಡಗಳ ಬೇರುಗಳಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕನೆಕ್ಟ್ ಆಯ್ತು ನೋಡಿ, ಸಿಂಬಯೋಸಿಸ್ ಕನೆಕ್ಟ್ ಆಯ್ತಾ? ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಈ ಸಸ್ಯಗಳು ಫುಡ್ ಕೊಡುತ್ತೆ, ಇದು ಫುಡ್ ಪ್ರಿಪೇರ್ ಮಾಡಲ್ಲ. ಅದೇ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಈ ಸಸ್ಯಗಳಿಗೆ ನೈಟ್ರೋಜನನ್ನು ಕೊಡುತ್ತೆ. ಅರ್ಥ ಆಯ್ತಾ? ಇನ್ ರಿಟರ್ನ್ ಇಲ್ಲೇ ಇದೆ ನೋಡಿ, ಇನ್ ರಿಟರ್ನ್ ದ ಪ್ಲಾಂಟ್ಸ್ ಪ್ರೊವೈಡ್ ಫುಡ್ ಅಂಡ್ ಶೆಲ್ಟರ್ ಟು ದ ಬ್ಯಾಕ್ಟೀರಿಯಾ. ಅದೇ ಥರ ಈ ಬ್ಯಾಕ್ಟೀರಿಯಾಗೆ ಪ್ಲಾಂಟ್ ಏನು ಮಾಡುತ್ತೆ? ಫುಡ್ ಮತ್ತು ಶೆಲ್ಟರ್ನ ಅಲ್ಲಿ ಬೇರಲ್ಲಿ ಇರೋ ಜಾಗ ಕೊಡುತ್ತೆ, ಅದ್ರ ಜೊತೆಗೆ ಫುಡ್ಡನ್ನು ಕೊಡುತ್ತೆ. ದಸ್ ಎ ಸಿಂಬಯಾಟಿಕ್ ರಿಲೇಶನ್ಶಿಪ್, ಇದು ಸಹ ಒಂದು ರೀತಿಯ ಸಹಜೀವನವನ್ನು ನಡೆಸುತ್ತೆ. ದಿಸ್ ಅಸೋಸಿಯೇಷನ್ ಈಸ್ ಆಫ್ ಗ್ರೇಟ್ ಸಿಗ್ನಿಫಿಕೆನ್ಸ್ ಫಾರ್ ದ ಫಾರ್ಮರ್ಸ್. ಇದು ಒಂದು ಮಹತ್ವಪೂರ್ಣವಾದಂತಹ, ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಒಂದು ಅದ್ಭುತವಾದ ಕ್ರಿಯೆಯಾಗಿದ್ದು ಇದು ಎಷ್ಟೋ ರೈತರಿಗೆ ಉಪಯೋಗ ಆಗುತ್ತೆ. They can reduce the use of nitrogenous fertilizers where leguminous plants are grown. So ದ್ವಿದಳ ಸಸ್ಯಗಳನ್ನು, ದ್ವಿದಳ ಕಾಳುಗಳನ್ನು, ಬೇಳೆಗಳನ್ನ ಬೆಳೀತಕ್ಕಂಥ ರೈತರಿಗೆ ಈ ನೈಟ್ರೋಜಿನಸ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡುತ್ತೆ ಈ ಬ್ಯಾಕ್ಟೀರಿಯಾ. ಆ ರಸಗೊಬ್ಬರಗಳನ್ನ ಬಳಸದೆ ಆರಾಮಾಗಿ ಬೆಳಿಬೋದು. ಮೋಸ್ಟ್ ಆಫ್ ದ ಪಲ್ಸಸ್ ಅಂದರೆ ಕಾಳುಗಳು, ದಾಲ್ಸ್, most of the pulses dals are obtained from leguminous plants. leguminous plants ಅಂದರೆ ಬೇರುಗಳಲ್ಲಿ ಗಂಟು ಇರುತ್ತೆ, ಸಣ್ಣ ಸಣ್ಣ ಗಂಟುಗಳು. ಆ ಗಂಟುಗಳಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಈ ಎಲ್ಲ ದ್ವಿದಳ ಸಸ್ಯಗಳು ಈ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳಿ ಕರೀತಾರೆ, ಇವುಗಳನ್ನ ಹೊಂದಿರುತ್ತೆ. ಸೊ ಇವುಗಳು ಇರೋದ್ರಿಂದ ದ್ವಿದಳ ಸಸ್ಯಗಳಿಗೆ ಏನು ಬೇಕಾಗಲ್ಲ? ನೈಟ್ರೋಜನ್ನು ಬೇಕಾಗಲ್ಲ. ರೈತರು ನೈಟ್ರೋಜಿನಸ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದನ್ನ ಇದಕ್ಕೆ ಕಡಿಮೆ ಮಾಡ್ಬೋದು. ಇನ್ ದಿಸ್ ಚಾಪ್ಟರ್ ಲರ್ನ್ ದಟ್ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಆಟೋಟ್ರೋಪ್ಸ್. ಹಾಗಾದ್ರೆ ಈ ಪಾಠದಲ್ಲಿ ನಾವು ಏನನ್ನ ಓದಿದ್ವಿ? ಆಟೋಟ್ರೋಪ್ಸ್, ಸ್ವಪೋಷಕಗಳು, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುವಂಥದ್ದು. ಯಾವುದು? ಸಸ್ಯಗಳು. ಎಕ್ಸಾಂಪಲ್, ಓನ್ಲಿ ಎ ಫ್ಯೂ ಪ್ಲಾಂಟ್ಸ್ ಆರ್ ಪ್ಯಾರಾಸಿಟಿಕ್. ಕೆಲವೊಂದು ಸಸ್ಯಗಳು ಪ್ಯಾರಾಸಿಟಿಕ್ ಅಂತಲೂ ನೋಡಿದ್ವಿ. ಯಾವ್ದು ಹೇಳಿ? ಪ್ಯಾರಾಸೈಟ್ಸ್, ಹೋಸ್ಟ್ ಸೆಲ್, ಅದೇ ಇನ್ನೊಂದು ಸಸ್ಯದ ಮೇಲೆ ಬಳ್ಳಿ ಥರ ಹಬ್ಕೊಂಡು ಜೀವಿಸುತ್ತಲ್ಲ. ಆರ್ ಸ್ಯಾಪ್ರೋಟ್ರೋಫಿಕ್, ಕೊಳೆ ತಿನಿಗಳನ್ನೂ ನೋಡಿದ್ವಿ, ಮಶ್ರೂಮ್ ಅಲ್ವಾ. ಮತ್ತು ದೇ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ಅದರ್ ಆರ್ಗ್ಯಾನಿಸಮ್. ಇವು ಇನ್ನೊಂದು ಜೀವಿಯಿಂದ ಪೋಷಣೆಯನ್ನು ಪಡ್ಕೊಳ್ಳುವಂತಹ ಜೀವಿಗಳನ್ನೂ ನೋಡಿದ್ವಿ. ಆಲ್ ಅನಿಮಲ್ಸ್ ಆರ್ ಕ್ಯಾಟಗರೈಸ್ಡ್ are as heterotrophs since they depends on plants and other animals for food. ಸೊ ಎಲ್ಲ ರೀತಿಯ ಅನಿಮಲ್ಸ್ನು ನಾವು ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದೀವಿ. ಹೇಗೆ? ಆಲ್ ಅನಿಮಲ್ಸ್ ಆರ್ ಹೆಟೆರೋಟ್ರೋಪ್ಸ್ ಅಂದರೆ ಪರಪೋಷಕಗಳು ಅಂತೇಳಿ. ಯಾಕೆ ಹೇಳಿ? ಸಿನ್ಸ್ ದೇ ಡಿಪೆಂಡ್ಸ್ ಆನ್ ಫುಡ್, ಅಂದರೆ ಸಿನ್ಸ್ ದೇ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಆ್ಯಂಡ್ ಅದರ್ ಅನಿಮಲ್ಸ್. ಇಲ್ಲ ಸಸ್ಯವನ್ನು ಅವಲಂಬಿಸಿರುತ್ತೆ ಆಹಾರಕ್ಕೋಸ್ಕರ, ಇಲ್ಲ ಪ್ರಾಣಿಯನ್ನು ಅವಲಂಬಿಸಿರುತ್ತೆ. ಅದಕ್ಕೆ ಅದನ್ನು ಆ ಎಲ್ಲ ಅನಿಮಲ್ಸ್ಗಳನ್ನು ಹೆಟೆರೋಟ್ರೋಪ್ಸ್ ಅಂತೇಳಿ ಕರೆದುಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ಪರಪೋಷಕಗಳು ಅಂತೇಳಿ.
ಸಸ್ಯವನ್ನು ಬಿಟ್ಟು ಇನ್ಯಾವ ಜೀವಿಗಳು ಆಹಾರವನ್ನು ತಯಾರಿಸ್ಕೊಳ್ಳಲ್ಲ, ಇಲ್ಲ ಸಸ್ಯವನ್ನು ತಿನ್ನುತ್ತೆ ಇಲ್ಲ ಪ್ರಾಣಿಯನ್ನು ತಿನ್ನುತ್ತೆ. ಸೊ ಹಾಗಾಗಿ ಅದನ್ನು ಹೆಟೆರೋಟ್ರೋಪ್ಸ್ ಅಂತೇಳಿ ಕ್ಯಾಟಗರೈಸ್ ಮಾಡಿದ್ದೀವಿ. ಕ್ಯಾನ್ ವಿ ಸೇ ದಟ್ ದ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಆರ್ ಪಾರ್ಷಿಯಲ್ ಹೆಟೆರೋಟ್ರೋಪ್ಸ್? ಇದ್ರ ಜೊತೆಗೆ ಒಂದು ಸ್ಪೆಷಲ್ ಕೇಸ್ ಏನು ಹೇಳಿ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂಡು ಸಹ ಕೆಲವೊಂದು ಸಸ್ಯಗಳು ಏನು ಮಾಡುತ್ತೆ, ಅದರಲ್ಲಿ ಯಾವುದು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್, ಕೀಟವನ್ನು ತಿಂದು ಬದುಕುವಂತಹ ಸಸ್ಯಗಳು, ಕೀಟಹಾರಿ ಸಸ್ಯಗಳು ಸಹ ಯಾವ ಗ್ರೂಪಿಗೆ ಸೇರಿಸ್ತಿದೆ, ಪಾರ್ಷಿಯಲಿ ಹೆಟೆರೋಟ್ರೋಪ್ಸ್ ಅಂತೆ. ಅದು ಆಹಾರಕ್ಕೋಸ್ಕರ ಅಂದರೆ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶನೇ ತಾನೆ, ಅದಕ್ಕೋಸ್ಕರ ಕೀಟಗಳನ್ನ ತಿನ್ನುತ್ತಲ್ಲ. ಸೊ ಇದನ್ನು ಭಾಗಶಃ ಪರಪೋಷಕ, ಸ್ವಲ್ಪ ಪರಪೋಷಣೆಯನ್ನು ಮಾಡಿಕೊಳ್ಳುವಂತಹ ಸಸ್ಯಗಳು ಅಂತೇಳಿ ಕ್ಯಾಟಗರೈಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಪಾರ್ಷಿಯಲಿ ಹೆಟೆರೋಟ್ರೋಪ್ಸ್ ಯಾವುದು, ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಪಾರ್ಷಿಯಲಿ ಹೆಟೆರೋಟ್ರೋಪ್ಸ್. ಆಲ್ ಪ್ಲಾಂಟ್ಸ್ ಆರ್ ಆಟೋಟ್ರೋಪ್ಸ್ ನೆನಪಿರಲಿ, ಆದರೆ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಆರ್ ಪಾರ್ಷಿಯಲಿ ಹೆಟೆರೋಟ್ರೋಪ್ಸ್. ಅರ್ಥ ಆಯ್ತಾ? ಇದಿಷ್ಟು ಈ ಲೆಸನ್ ಇರ್ತಕ್ಕಂಥದ್ದು. ಏನಾದರೂ ಡೌಟ್ಸ್ ಇದ್ದರೆ, ಇನ್ನೂ ಹೆಚ್ಚಿಗೆ ಎಕ್ಸಾಂಪಲ್ಸ್ ಬೇಕು ಅಂದರೆ ನೀವೊಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಗೊತ್ತಾಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.